Let us continue 21 question. The following information is available from the following records of the Reckless Limited, whose premises were destroyed by a fire on 31st August 2014. Salvage stock was 15,000. ಈ salvage stock ಎಲ್ಲಿ ಬರುತ್ತೆ? ಆ್ಯಕ್ಚುಯಲ್ ಲಾಸ್ ಆಫ್ ಸ್ಟಾಕಲ್ಲಿ salvage stock ಅನ್ನೋದು ಓಕೆ, ಕ್ಲೋಸಿಂಗ್ ಸ್ಟಾಕಿಂದ ಸಾಲ್ವೇಜ್ ಸ್ಟಾಕ್ ಅನ್ನೋದು ಲೆಸ್ ಮಾಡ್ತೀವಿ. ನೆಕ್ಸ್ಟ್, ಸ್ಟಾಕ್ ಆನ್ 31st March 2014. ಸೊ ಇದು ಬಂದುಬಿಟ್ಟು ಸ್ಟಾಕ್ ಅನ್ನೋದು ನೋಡಿದ ತಕ್ಷಣ ಅನ್ಕೋಬೇಡಿ ಇಟ್ ಈಸ್ ಎ ಓಪನಿಂಗ್ ಸ್ಟಾಕ್ ಆರ್ ಕ್ಲೋಸಿಂಗ್ ಸ್ಟಾಕ್ ಯಾವಾಗ ಗೊತ್ತಾಗುತ್ತೆ. ಸೊ ನಾವು ಡೇಟ್ಸ್ ಅನ್ನೋದು ಕಂಪೇರ್ ಮಾಡಬೇಕು. ಟು ಸ್ಟಾಕ್ ಇನ್ಫಾರ್ಮೇಷನ್ ಕೊಟ್ಟಿದೆ, ಟು ಡೇಟ್ಸ್ನ ಕಂಪೇರ್ ಮಾಡಬೇಕು. ಇಲ್ಲಾಂತಂದರೆ ಪರ್ಚೇಸಸ್ಸಲ್ಲಾಗಲಿ ಸೇಲ್ಸಲ್ಲಾಗಲಿ ಡೇಟ್ಸ್ ಅನ್ನೋದು ಕೊಟ್ಟಿರ್ತಾರೆ. ಸೊ ಆ ಬೇಸ್ ಮೇಲೆ ಡಿಸೈಡ್ ಮಾಡಬೇಕು ವೆದರ್ ಇಟ್ ಈಸ್ ಎ ಓಪನಿಂಗ್ ಸ್ಟಾಕ್ ಆರ್ ಕ್ಲೋಸಿಂಗ್ ಸ್ಟಾಕ್. ಎಷ್ಟಿದೆ ಅಮೌಂಟು? 1,32,000. ನೆಕ್ಸ್ಟ್, ಸೇಲ್ಸ್ ಡ್ಯೂರಿಂಗ್ ದಿ 1/4/2013 to 31/3/2014. ಸೊ ಇದು ನೋಡಿ, ಓಪನಿಂಗ್ ಡೇಟು, ಓಪನಿಂಗ್ ಫೈನಾನ್ಷಿಯಲ್ ಇಯರ್, ಕ್ಲೋಸಿಂಗ್ ಫೈನಾನ್ಷಿಯಲ್ ಇಯರ್ ಕೊಟ್ಟಿದ್ದಾರೆ. 1/4/2013 to 31/3/2014 ಕೊಟ್ಟಿದ್ದಾರೆ. ಸೊ ಇದು ಬಂದುಬಿಟ್ಟು ಕ್ಲೋಸಿಂಗ್ ಅಂತ ಹೇಳ್ತೀವಿ, ಕ್ಲೋಸಿಂಗ್ ಸ್ಟಾಕ್, ಬಿಕಾಸ್ ಈ ಡೇಟಲ್ಲಿದೆ. ನೆಕ್ಸ್ಟ್, 5,42,000 ಸ್ಟಾಕ್ ಆನ್ 1/4/2013. ಸೊ ಈ ಡೇಟಲ್ಲಿದೆ, ಇಟ್ ಈಸ್ ಓಪನಿಂಗ್ ಸ್ಟಾಕ್. ನೆಕ್ಸ್ಟ್, ಪರ್ಚೇಸಸ್ ಡ್ಯೂರಿಂಗ್ 1/1/2013 to 31/3/2014, 4,48,000. ನೆಕ್ಸ್ಟ್, ರಿಟರ್ನ್ ಔಟ್ವರ್ಡ್ ಇನ್ 2013 and 14 ಈಸ್, ಇದು ಬಂದುಬಿಟ್ಟು 4,000 ಇದೆ. ರಿಟರ್ನ್ ಔಟ್ವರ್ಡ್ ಏನಾದರೂ ಪರ್ಚೇಸಸ್ ಮಾಡಿದ್ದೀವಿ, ವಿ ಆರ್ ಪರ್ಚೇಸ್ ಸಮ್ ರಾ ಮೆಟೀರಿಯಲ್ಸ್ ಆರ್ ಮಿಷನರೀಸ್, ಏನೋ ಒಂದು ಪರ್ಚೇಸ್ ಮಾಡಿರ್ತೀವಿ, ಬಟ್ ಅಲ್ಲಿ ಡ್ಯಾಮೇಜಸ್ ಅನ್ನೋದು ಇರುತ್ತೆ. ನಾವು ಮಾಡಿರೋ ಡ್ಯಾಮೇಜಸ್ ಅಲ್ಲ, ಅವ್ರು ಪರ್ಚೇಸ್ ಮಾಡ್ಕೊಂಬಂದಿರೋದು. ಅಂದರೆ ಸೊ ದ ಪರ್ಸನ್ ಹೂ ಸೇಲ್ ದ ಪ್ರಾಡಕ್ಟ್ ದೇ ಓನ್ಲಿ ಹ್ಯಾವ್ ಸಮ್ ಡಿಫೆಕ್ಟ್ಸ್ ಆರ್ ಡ್ಯಾಮೇಜಸ್ ಇರುತ್ತೆ. ಇಲ್ಲಾಂತಂದರೆ ನಾವು ಪರ್ಚೇಸ್ ಮಾಡ್ಕೊಳೋ ರಾ ಮೆಟೀರಿಯಲ್, ನಮ್ಗೆ ಬೇಕಾಗಿರೋ ರಾ ಮೆಟೀರಿಯಲ್ಸ್ ಚೇಂಜಸ್ ಆಗಿರ್ಬೋದು, ಅವ್ರು ಬೇರೆ ಒಂದು ಕೊಟ್ಟಿರ್ಬೋದು. ಸೊ ಅಂಥ ಟೈಮಲ್ಲಿ ನಾವು ರಿಟರ್ನ್ಸ್ ಅನ್ನೋದು ಮಾಡ್ತೀವಿ. ಸೊ ಪರ್ಚೇಸ್ ಮಾಡ್ಕೊಂಡು ಬಂದಿರೋದನ್ನ ರಿಟರ್ನ್ ಮಾಡ್ತಾ ಇದ್ದೀವಿ, ಅವ್ರು ಕೊಟ್ಬಿಡ್ತಾ ಇದ್ದೀವಿ. ಸೊ ಆಚೆ ಕಡೆ ಹೋಗ್ತಾ ಇದೆ. ಔಟ್ವರ್ಡ್ ಮೀನ್ಸ್ ಗೋಯಿಂಗ್ ಔಟ್ಸೈಡ್. ಸೊ ಇಟ್ ಕಮ್ಸ್ ಆನ್ ಪರ್ಚೇಸ್ ರಿಟರ್ನ್ಸಲ್ಲಿ ಬರುತ್ತೆ. ಲೆಸ್ ಮಾಡ್ಕೋಬೇಕು ಈ ಅಮೌಂಟ್. ನೆಕ್ಸ್ಟ್, ರಿಟರ್ನ್ ಇನ್ವರ್ಡ್ 2013 and 14. ಸೊ ನಾವು ಸೇಲ್ ಮಾಡಿರೋ ಪ್ರಾಡಕ್ಟು ಅವು ಏನಾದರೂ ಡಿಫೆಕ್ಟ್ಸ್ ಆಗಿರ್ಬೋದು, ಇಲ್ಲ ಅಂತಂದರೆ ನಾವು ಬೇರೆ ಐಟಮ್ ಎಕ್ಸ್ಚೇಂಜ್ ಆಗಿರ್ಬೋದು ಅಟ್ ದ ಟೈಮ್. ಸೊ ಸೇಲ್ ಮಾಡಿರೋ ಪ್ರಾಡಕ್ಟು ಮತ್ತೆ ನಮ್ಮ ಹತ್ರ ರಿಟರ್ನ್ ಬರ್ತಾಯಿದೆ. ಸೊ ರಿಟರ್ನ್ ಇನ್ವರ್ಡ್ ನಮ್ಮ ಆರ್ಗನೈಸೇಷನ್ ಒಳಗಡೆ ಬರ್ತಾಯಿದೆ. ಸೊ 42,000 ಸೇಲ್ಸಲ್ಲಿ ಲೆಸ್ ಮಾಡಬೇಕು. ನೆಕ್ಸ್ಟ್ ಒನ್ ಈಸ್, the stock on 1st April 2013 was valued at 10% below the cost. ಸೊ ಬಿಲೋ ದಿ ಕಾಸ್ಟ್ ಅನ್ನೋದು ಇದೆ. ನಾವು ಏನು ಮಾಡಬೇಕು? ಓಪನಿಂಗ್ ಸ್ಟಾಕ್ ಎಷ್ಟಿದೆ? 90,000 ಇದೆ. 90,000 ಇಂಟು ಟೋಟಲ್ 100% ಇರುತ್ತೆ. ಅದರಲ್ಲಿ 100 ಮೈನಸ್ 10 ಮಾಡಿದ್ರೆ 90 ಸಿಗುತ್ತೆ. 100 ಮೈನಸ್ 10. ಸೊ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್, the practice was changed and the stock on 31/3/2014 was 10% above the cost. ಸೊ ಇದು ಬಂದುಬಿಟ್ಟು ಕ್ಲೋಸಿಂಗ್ ಸ್ಟಾಕ್ ಇರುತ್ತೆ. ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಅಮೌಂಟ್ ಇದೆ? 1,32,000 ಇದೆ. 1,32,000 ಇಂಟು 100 ಡಿವೈಡೆಡ್ ಬೈ, ಹ್ಯಾಡ್ ಮಾಡಬೇಕಲ್ಲ, ಎಬೋ ಅಂತಿದೆ, ಹ್ಯಾಡ್ ಮಾಡಬೇಕು. 100 + 10 ಮಾಡಿದ್ರೆ 110 ಆಗುತ್ತೆ. ಸೊ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್, after finalization of account for the year ended 31/3/2014, it was discovered that purchase of furniture 24,000 was wrongly included in purchase given above. ಸೊ ಪರ್ಚೇಸಿಂಗ್ ಆಫ್ ಫರ್ನಿಚರ್, ಸೊ ನಾನು ಹೇಳಿದ್ನಿ ಏನೋ ಒಂದು ವಸ್ತುವನ್ನು ಪರ್ಚೇಸ್ ಮಾಡ್ತೀವಿ ಅಂತ, ಆ 24,000 ತಪ್ಪದಾಗಿ ಎಂಟ್ರಿ ಮಾಡ್ಕೊಂಡಿದ್ದಾರೆ ಪರ್ಚೇಸಸ್ಸಲ್ಲಿ. ಸೊ ಅದನ್ನು ತೆಗ್ದಾಗಬೇಕು. ವಿ ಹ್ಯಾವ್ ಟು ರಿಮೂವ್ ಇಟ್. ಅಟ್ ದ ಟೈಮ್ ವಿ ಡೂ ಲೆಸ್ ಅನ್ನೋದು ಮಾಡಬೇಕು ಪರ್ಚೇಸಸ್ಸಲ್ಲಿ. ಇದು ಬಂದುಬಿಟ್ಟು ರಾಂಗ್ಫುಲ್ ಎಂಟ್ರಿ, ರಾಂಗಾಗಿ ತಪ್ಪದಾಗಿ ಹಾಕ್ಕೊಂಡಿದ್ದಾರೆ ಎಂಟ್ರೀಸಲ್ಲಿ. ಆ 24,000 ಅನ್ನೋ ಅಮೌಂಟನ್ನ ತೆಗಿಬೇಕು. ನೆಕ್ಸ್ಟ್ ಒನ್ ಈಸ್, ದ ಇನ್ಫಾರ್ಮೇಷನ್ ಫಾರ್ ದ ಪೀರಿಯಡ್ ಆಫ್ 1/4/2014 to 31/8/2014. ಸೊ ಇದು ಬಂದುಬಿಟ್ಟು ಯಾವ ಅಕೌಂಟಿಗೆ ಬರುತ್ತೆ? ಸೆಕೆಂಡ್ ಟೈಪ್ ಆಫ್ ಅಕೌಂಟಲ್ಲಿ ಬರುತ್ತೆ. ಅದು ಆ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ನೋಡಿ. ಪರ್ಚೇಸಸ್ 3,20,000, ಪರ್ಚೇಸಸ್ ಔಟ್ವರ್ಡ್ 20,000. ನೆಕ್ಸ್ಟ್ ಇದನ್ನ ಲೆಸ್ ಮಾಡ್ಕೋಬೇಕು. ನೆಕ್ಸ್ಟ್, ಸೇಲ್ಸ್
ಎಕ್ಸ್ಕ್ಲೂಡಿಂಗ್ ಸೆಂಡ್ ಟು ಅಪ್ರೂವಲ್ 4 lakhs ಮೀನ್ಸ್ ಇಲ್ಲಿ ಕೆಲವೊಂದು ಸೇಲ್ಸ್ ಇನ್ಫಾರ್ಮೇಷನ್ ಅನ್ನೋದು ಕೊಟ್ಟಿದ್ದಾರೆ. ಆನ್ 31st 2008-2014 ಗೂಡ್ಸ್ ಆಫ್ ದಿ ಕಾಸ್ಟ್ ಪ್ರೈಸ್ ಆಫ್ ₹40,000 ವಾಸ್ ಲೇಯಿಂಗ್ ವಿತ್ ದಿ ಕಸ್ಟಮರ್ಸ್ ಆನ್ ಅಪ್ರೂವಲ್ ಬೇಸಿಸ್. ಸೊ ಕಸ್ಟಮರ್ಸಿಂದ ಅಪ್ರೂವಲ್ ತೊಗೊಬರಬೇಕು. ಎಷ್ಟು ಕಾಸ್ಟ್ ಪ್ರೈಸ್ ಆಫ್ ಗೂಡ್ಸ್ನ 40,000ನ. ಆನ್ ದಿ ಡೇಟ್ ಆಫ್ ದಿ ಫೈರ್ ದ ಕಸ್ಟಮರ್ ಅಪ್ರೂವ್ಡ್ ಆಫ್ ದಿ ವ್ಯಾಲ್ಯೂ ಆಫ್ ಗೂಡ್ಸ್ ಸೆಂಟ್ ಟು ದೆಮ್ ಆನ್ ಅಪ್ರೂವಲ್. ಸೊ ಇದು ಬಂದುಬಿಟ್ಟು ಅಪ್ರೂವಲ್ ಎಷ್ಟು ಕಸ್ಟಮರ್ಸ್ ಅಪ್ರೂವಲ್ ಮಾಡಿದ್ದಾರೆ. ಸೊ ದೇ ಅಪ್ರೂವ್ಡ್ ಓನ್ಲಿ ಹಾಫ್ ವರ್ಡ್ಸಲ್ಲಿ ಕೊಟ್ಟಿದ್ದಾರೆ. ಹಾಫ್ ಮೀನ್ಸ್ 1/2. ಆ 40,000 ಅಲ್ಲಿ ಹಾಫ್ ಅಷ್ಟು ಮಾತ್ರ ಕಸ್ಟಮರ್ಸ್ನ ಅಪ್ರೂವ್ ಮಾಡಿದ್ದಾರೆ. ಎಷ್ಟು ಬರುತ್ತೆ 40,000ದಲ್ಲಿ ಆಫ್ ಮಾಡಿದ್ರೆ 20,000 ಬರುತ್ತೆ. ಆ 20,000 ಸೊ ಕಸ್ಟಮರ್ಸ್ಗೆ ಸೇಲ್ ಮಾಡೋದ್ರಿಂದ ನಮಗೆ ಎಷ್ಟು ಪ್ರಾಫಿಟ್ ಬರುತ್ತೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆ 20,000 ಬಂದುಬಿಟ್ಟು ಗ್ರಾಸ್ ಪ್ರಾಫಿಟ್ ಎಷ್ಟು ಬರುತ್ತೆ. ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ ಆ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸಿಂದ ಆ ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್ಗೆ ಕನ್ವರ್ಟ್ ಮಾಡಬೇಕು. ಆನ್ ಸೇಲ್ಸ್ ಇದು ಸೇಲ್ಸ್ ಇನ್ಫಾರ್ಮೇಷನ್ ಅಲ್ಲ, ಸೇಲ್ಸಿಂದ ಆನ್ ಕಾಸ್ಟ್ಗೆ ಕನ್ವರ್ಟ್ ಮಾಡಬೇಕು. ಬಿಕಾಸ್ ನಾವು ಕಾಸ್ಟ್ ಮೇಲೇ ನಾವು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀವಿ. ಸೊ ಆ ಕಾಸ್ಟ್ಗೆ ಕನ್ವರ್ಟ್ ಮಾಡಿ ಎಷ್ಟು ಪ್ರಾಫಿಟ್ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಸೇಲ್ಸ್ಗೆ ಪ್ರಾಫಿಟ್ನ ಆ್ಯಡ್ ಮಾಡಿದ್ರೆ ಸೇಲ್ ವ್ಯಾಲ್ಯೂ ಬರುತ್ತೆ. ಕಾಸ್ಟ್ ಪ್ಲಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೇಲ್ಸ್ ಅಲ್ಲ. ಸೊ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ ದೆನ್ ರಿಮೈನಿಂಗ್ ಆಫ್ ಪರ್ಸೆಂಟ್ ದ ಸ್ಟಾಕ್ ಆಫ್ ಗೂಡ್ಸ್ ಸೆಂಟ್ ಟು ಅಪ್ರೂವಲ್ ಅಟ್ ಕಾಸ್ಟ್ ಬೇಸಿಸ್ ಬಂದುಬಿಟ್ಟು ಡೈರೆಕ್ಟ್ ಅಮೌಂಟು ಆಗಬೇಕು. ಸೊ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. 0.5% ಕಸ್ಟಮರ್ಸ್ಗೆ ಅಪ್ರೂವಲ್ ಮಾಡ್ತಾಯಿದ್ದಾರೆ. ಇನ್ನು ರಿಮೈನಿಂಗ್ ಆಫು ಕಾಸ್ಟ್ ಬೆಲೆ ಇದೆ. ಸೊ ಕಾಸ್ಟ್ ಅಮೌಂಟ್ ಡೈರೆಕ್ಟಾಗಿ ಹಾಕ್ಕೋಬೇಕು. ಪ್ರಾಫಿಟ್ ಅಮೌಂಟು ಕಾಸ್ಟ್ಗೆ ಆ್ಯಡ್ ಮಾಡಿಬಿಟ್ಟು ಟೋಟಲ್ ಸೇಲ್ಸ್ಗೆ ಅಮೌಂಟ್ ಹಾಕ್ಕೋಬೇಕು. ಸೊ ನೆಕ್ಸ್ಟ್ ಮಾರ್ಜಿನ್ ಆಫ್ ದ ಗ್ರಾಸ್ ಪ್ರಾಫಿಟ್ ಮಾರ್ಜಿನ್ ಚೇಂಜ್ಡ್ ಆನ್ ದಿ ಎಬೋ ಈಸ್ ನಾರ್ಮಲ್ ಮಾರ್ಜಿನ್. ಸೊ ಚೇಂಜಸ್ ಅನ್ನೋದು ನಾವು ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ದಿಸ್ ಈಸ್ have additional calculation. Next one is calculate the amount of claim to be submitted to the insurance company. ಸೊ ಎಷ್ಟು ಅಮೌಂಟು ಅವ್ರ ಕಡೆಯಿಂದ ನಾವು ಕ್ಲೇಮ್ ಮಾಡಬೇಕು ಅನ್ನೋದು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ ಅಸ್ ಮೂವ್ ಆನ್ ಟು ದಿ ಸೊಲ್ಯೂಷನ್. ಫಸ್ಟ್ ನಾವೇನು ಪ್ರಿಪೇರ್ ಮಾಡ್ತೀವಿ, ಟ್ರೇಡಿಂಗ್ ಅಕೌಂಟ್, ಪ್ರಿಪ್ರೇಷನ್ ಆಫ್ ಪಾಸ್ಟ್ ಇಯರ್ ಟ್ರೇಡಿಂಗ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್. ಇವಾಗ ಎಂಡ್ ಆಗ್ತಾ ಇರೋದು 31/3/2014. ಡೆಬಿಟ್ ಕ್ರೆಡಿಟ್. ನೆಕ್ಸ್ಟ್ ಪರ್ಟಿಕ್ಯುಲರ್ ರುಪೀಸ್ ಯಾಕಂದರೆ ಅಡಿಷ್ನಲ್ ಕ್ಯಾಲ್ಕುಲೇಷನ್ಸ್ ಅನ್ನೋದು ಜಾಸ್ತಿ ಇದೆ. ಸೊ ಓನ್ಲಿ ₹2 ಕಾಲಮ್ ಬಿಕಾಸ್ ರಿಟರ್ನ್ ಔಟ್ವರ್ಡು ಇನ್ವರ್ಡು ಎಲ್ಲ ಇದೆ. ಆಮೇಲೆ ಪರ್ಚೇಸಿಂಗ್ ಆಫ್ ಫರ್ನಿಚರ್ ರಾಂಗ್ಫುಲ್ಲಿ ಎಂಟ್ರಿ ಅನ್ನೋದಿದೆ. ಎಲ್ಲ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿರೋ ಪ್ರಕಾರದಲ್ಲಿ. ಸೊ 2 ಕಾಲಮ್ಸ್ ಆರ್ ವೆದರ್ 1 ಕಾಲಮ್ ಡಿಸೈಡ್ ಮಾಡಿ. ನೆಕ್ಸ್ಟ್ 2 ಓಪನಿಂಗ್ ಸ್ಟಾಕ್. ಸೊ ಓಪನಿಂಗ್ ಸ್ಟಾಕ್ದ ಆಲ್ರೆಡಿ ಅಡಿಷ್ನಲ್ ಕ್ಯಾಲ್ಕುಲೇಷನ್ಸ್ ಇದೆ. ಸೊ ಬಿಫೋರ್ ಮೂವಿಂಗ್ ಟು ದಿ ಕ್ಯಾಲ್ಕುಲೇಷನ್ಸ್ ಏನೇನು ಅಡಿಷ್ನಲ್ ಕ್ಯಾಲ್ಕುಲೇಷನ್ಸ್ ಇದೆಯೋ ಅಲ್ಲಿ ಒಂದು ಡಾಟ್ ಇಟ್ಕೊಳ್ಳಿ. ಇದಕ್ಕಿದೆ ಕ್ಲೋಸಿಂಗ್ ಸ್ಟಾಕ್. ಯಾಕಂದರೆ ಕ್ಲೋಸಿಂಗ್ ಸ್ಟಾಕ್ ಅನ್ನೋದು 10% ಇನ್ಕ್ರೀಸ್ ಆಗಿದೆ. ಓಪನಿಂಗ್ ಸ್ಟಾಕ್ ಅನ್ನೋದು 10% ಡಿಕ್ರೀಸ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಸೇಲ್ಸಲ್ಲಿ. ಸೊ ಇದ್ದು ಅಡಿಷ್ನಲ್ ಇನ್ಫಾರ್ಮೇಷನ್ ಇದೆ. ಸೊ ಒಂದು ಸ್ಟಾರ್ ಮಾರ್ಕ್ ಹಾಕಿಕ್ಕಿರಿ. ಬಿಕಾಸ್ ವೆಲ್ ಕ್ಯಾಲ್ಕುಲೇಟಿಂಗ್ ಓಪನಿಂಗ್ ಸ್ಟಾಕ್ ಡೈರೆಕ್ಟಾಗಿ ಹಾಕ್ಕೊಂಬಿಡ್ತೀವಿ. ಸೊ ಮೆನಿ ಟೈಮ್ಸ್ ಅನ್ನೋದು ಜಾಸ್ತಿ ಅಕ್ಕರಾಗುತ್ತಾ ಇರುತ್ತೆ. ಸೊ ಸ್ಟಾರ್ ಮಾರ್ಕ್ ಹಾಕ್ಕೊಂಡ್ರೆ ಸೊ ಕ್ಯಾಲ್ಕುಲೇಷನ್ಸ್ ಇದೆ ಅಂತ. ಸೊ ನಾವು ಅಲ್ಲೇ ಗೊತ್ತಾಗುತ್ತೆ. ನೆಕ್ಸ್ಟ್ ಪರ್ಚೇಸಸ್ದು ಇದೆ. ನೆಕ್ಸ್ಟ್ ಓಪನಿಂಗ್ ಸ್ಟಾಕ್ ಎಷ್ಟಿದೆ. ಓಪನಿಂಗ್ ಸ್ಟಾಕ್ 90,000. ಇಲ್ಲಿ 10% ಅಷ್ಟು ಡಿಕ್ರೀಸ್ ಆಗ್ತಾಯಿದೆ. 100/90 ಬರುತ್ತೆ. ಮಾಡ್ಕೊಳ್ಳಿ. 90,000 ಇಂಟು 100/90 it come 1 lakh. Next 2 purchases ಸ್ಟಾರ್ ಮಾರ್ಕ್ ಹಾಕಿದ್ದೀವಿ. ಎಷ್ಟಿದೆ 4,48,000 ಲೆಸ್ ರಿಟರ್ನ್ ಔಟ್ವರ್ಡ್ ಎಷ್ಟಿದೆ
4,000 ಇದೆ. 4,48,000 minus 4,000, 4,44,000 less purchase of furniture. Wrongly included. ಇರೋದನ್ನ ತೆಗೆದಾಕಬೇಕು. ಎಷ್ಟಿದೆ? 24,000 ಪ್ಲಸ್ 24,000 ಮಾಡಿಕೊಂಡ್ರೆ ವಿಲ್ ಗೆಟ್ ಇಟ್ 4,20,000 ಔಟರ್ ಕಾಲಮ್ ಹಾಕ್ಕೊತಾ ಇದ್ದೀವಿ. ನೆಕ್ಸ್ಟ್ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಸೊ ಟ್ರೇಡಿಂಗ್ ಅಕೌಂಟಲ್ಲಿ ಗ್ರಾಸ್ ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್ ಅನ್ನೋದು ಬರುತ್ತೆ. ನೆಕ್ಸ್ಟ್ ಬೈ ಸೇಲ್ಸು ಬಂದುಬಿಟ್ಟು ಎಷ್ಟಿದೆ? 5,42,000 ರಿಟರ್ನ್ ಇದೆಯಾ? ಎಸ್ ಇಸ್ ದೇರ್. ರಿಟರ್ನ್ ಇನ್ವರ್ಡ್ಸ್ 42,000 ಔಟರ್ ಕಾಲಮ್ ಎಷ್ಟು ಬರುತ್ತೆ? 5 lakhs ಬರುತ್ತೆ. ನೆಕ್ಸ್ಟ್ ಬೈ ಕ್ಲೋಸಿಂಗ್ ಸ್ಟಾಕ್ ಕ್ಯಾಲ್ಕುಲೇಷನ್ಸ್ ಇದೆ. ಎಷ್ಟು ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್? 1,32,000 ಇದೆ. ಸೊ 10% ಇನ್ಕ್ರೀಸ್ ಆಗ್ತಾಯಿದೆ. ಕ್ಲೋಸಿಂಗ್ ಸ್ಟಾಕು 100 ಡಿವೈಡೆಡ್ ಬೈ 110 ಬರುತ್ತೆ. 10% ಮೀನ್ಸ್ 100 ಪ್ಲಸ್ 110. ಇದು 10% ಇನ್ಕ್ರೀಸ್ ಆಗಿದೆ, ಆ್ಯಡ್ ಮಾಡ್ತಾಯಿದ್ದೀವಿ. ಡಿಕ್ರೀಸ್ ಆಗಿದೆ, ಲೆಸ್ ಮಾಡ್ತೀವಿ. ನೋಡಿ 1,32,000 ಇಂಟು 100 ಡಿವೈಡೆಡ್ ಬೈ 110 ಎಷ್ಟು ಬರುತ್ತೆ? 1,20,000 ಪ್ಲಸ್ 5 lakh is 6,20,000. 6,20,000 less 4,20,000 1 lakh. ಸೊ 1 lakh ಅನ್ನೋದು ಗ್ರಾಸ್ ಪ್ರಾಫಿಟ್ ಅನ್ನೋದು ಬಂತು. ನೆಕ್ಸ್ಟ್ ಸ್ಟೆಪ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಪ್ರಾಫಿಟ್ ರೇಷಿಯೋ ಆನ್ ಸೇಲ್ಸ್. ಗ್ರಾಸ್ ಪ್ರಾಫಿಟ್ ರೇಷಿಯೋ is equal to gross profit divided by sales into 100. So gross profit ಎಷ್ಟಿದೆ? 1 lakh divided by sales is 5 lakhs into 100. This 20%. Next step is preparation of memorandum of trading account. Trading account year ಬಂದ್ಬಿಟ್ಟು ಯಾವ ಇಯರ್? 1/4/2014 to 31/8/2014. Debit particular rupees. ನೆಕ್ಸ್ಟ್ ಈ ಇಯರ್ದು ಕ್ಲೋಸಿಂಗ್ ಸ್ಟಾಕ್ ನೆಕ್ಸ್ಟ್ ಇಯರ್ ಏನಾಗುತ್ತೆ? ಓಪನಿಂಗ್ ಸ್ಟಾಕ್ ಆಗುತ್ತೆ. ಎಷ್ಟಿದೆ? 1,20,000. ನೆಕ್ಸ್ಟ್ ಟು ಪರ್ಚೇಸಸ್. ಇಲ್ಲಿ ಪರ್ಚೇಸಸ್ ರಿಟರ್ನ್ ಔಟ್ವರ್ಡ್ ಅನ್ನೋದು ಇದೆ. ಸೊ ಇನ್ನರ್ ಕಾಲಮ್ 3,20,000 ಲೆಸ್ ರಿಟರ್ನ್ ಔಟ್ವರ್ಡ್ ಎಷ್ಟಿದೆ? 20,000 ಇದೆ. ಟೋಟಲ್ 3 lakhs. ನೆಕ್ಸ್ಟ್ ಟು ಗ್ರಾಸ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ಸೇಲ್ಸ್ ಅನ್ನೋದು ಅಮೌಂಟ್ ಗೊತ್ತಾಗಬೇಕಲ್ಲ. ಮೇಕ್ ಇಟ್ ಸೇಲ್ಸ್ ಕ್ಯಾಲ್ಕುಲೇಷನ್ ಬೈ ಸೇಲ್ಸ್. ಇಲ್ಲಿ ಸೇಲ್ಸ್ ಎಷ್ಟಿದೆ? 4 lakh ಇದೆ. 4 lakhs
ಪ್ಲಸ್ ಏನು ಆ್ಯಡ್ ಮಾಡ್ತೀವಿ, ಸೇಲ್ ಆಫ್ ಗೂಡ್ಸ್ ಸೆಂಟ್ ಆನ್ ಅಪ್ರೂವಲ್. ಸೊ ಇಷ್ಟು ಅಪ್ರೂವಲ್ಗೆ ನಾವು ಕಳಿಸ್ತಾ ಇದ್ದೀವಿ. ಕಸ್ಟಮರ್ಸ್ ಅಪ್ರೂವಲ್ ಆಫ್ ಆಫ್ ದಿ ಗೂಡ್ಸ್ ವರ್ ಅಪ್ರೂವ್ಡ್. ವರ್ಕಿಂಗ್ ನೋಟ್ಸ್ ಅನ್ನೋದು, ಅಡಿಷ್ನಲ್ ವರ್ಕಿಂಗ್ ನೋಟ್ಸ್ ಅನ್ನೋದು ನೋಡಿ. Calculation of sale value of goods sent on approval. ಸೊ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ. ಫಸ್ಟ್ ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಆನ್ ಅಪ್ರೂವಲ್ ಎಷ್ಟಿದೆ? 40,000 ಇದೆ. ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಆನ್ ಅಪ್ರೂವಲ್ ಎಷ್ಟು? 40,000 ಇದೆ. ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಗೂಡ್ಸ್ನ ಅಪ್ರೂವ್ ಮಾಡ್ತಾ ಇದ್ದಾರೆ ಬೈ ದಿ ಕಸ್ಟಮರ್? 0.5%. ಕಾಸ್ಟ್ ಆಫ್ ಗೂಡ್ಸ್ ಅಪ್ರೂವ್ಡ್ ಬೈ ಕಸ್ಟಮರ್, ಅಷ್ಟು ಗೂಡ್ಸ್ನ ನಾನು ತೆಗೆದುಕೊತೀನಿ ಅಂತ ಹೇಳ್ತಾ ಇದ್ದಾನೆ. ಸೊ 40,000 ಇಂಟು 1/2, ಹಾಫ್ ಅಂದರೆ 1/2 ಬರುತ್ತೆ. ಎಷ್ಟಾಗುತ್ತೆ? ₹20,000 ಬರುತ್ತೆ. ಸೊ ಈ ₹20,000 ಸೇಲ್ಸ್ ಇದೆ. ಕಾಸ್ಟ್ ಮೇಲೆ ಕನ್ವರ್ಟ್ ಮಾಡಿಬಿಟ್ಟು ಪ್ರಾಫಿಟ್ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡೋಣ. ಗ್ರಾಸ್, ಯಾಕಂದರೆ ಅವರೇ ಹೇಳ್ತಿದ್ದಾರೆ ಗ್ರಾಸ್ ಪ್ರಾಫಿಟ್ ಮಾರ್ಜಿನ್ ಚಾರ್ಜ್ಡ್ ಆನ್ ದಿ ಎಬೋ ಈಸ್ ನಾರ್ಮಲ್ ಮಾರ್ಜಿನ್. ಸೊ ಗ್ರಾಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು 20% ಆನ್ ಸೇಲ್ಸ್. ಓಕೆ, ಇಲ್ಲಿ ನೋಡಿ 20% ಆನ್ ಸೇಲ್ಸ್ ಅಲ್ಲ, ಆನ್ ಸೇಲ್ಸ್. ಯಾಕಂದರೆ ಸೇಲ್ಸ್ ಅನ್ನೋದು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ 20% ಆನ್ ಸೇಲ್ಸ್ ಇದೆ, ಆರ್ 25% ಆನ್ ಕಾಸ್ಟ್. ನೆನಪಿದೆಯಾ? ಕನ್ವರ್ಷನ್ ಟೇಬಲ್ ನೋಡಿ, ಕನ್ವರ್ಷನ್ ಟೇಬಲ್ ಇಟ್ಕೊಳ್ಳಿ. ಗ್ರಾಸ್ ಪ್ರಾಫಿಟ್ ಆನ್ 20% ಆನ್ ಸೇಲ್ಸ್ನ ಕನ್ವರ್ಟ್ ಮಾಡಿದ್ರೆ 25% ಆನ್ ಕಾಸ್ಟ್ ಬರುತ್ತೆ. ಸೊ ದೇರ್ ಫೋರ್ ಸೇಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಸೆಂಟ್, ಸೇಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಸೆಂಟ್ ಆನ್ ಅಪ್ರೂವಲ್ ಆ್ಯಸ್ ಫಾಲೋಸ್. ಎಷ್ಟಿದೆ ಸೇಲ್ ವ್ಯಾಲ್ಯೂ ಅನ್ನೋದು? ಸೊ ಕಾಸ್ಟಲ್ಲಿ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟಿದೆ, ಎಷ್ಟು ಸೇಲ್ ಮಾಡ್ತಾಯಿದ್ವಿ, ದಟ್ ಈಸ್ ಕಸ್ಟಮರ್ ಅಪ್ರೂವಲ್ ಬೇಸಿಸ್ ₹20,000. ಅದರಲ್ಲಿ ಹ್ಯಾಡ್ ಪ್ರಾಫಿಟ್ ಹಿಂಗೆ ಹ್ಯಾಡ್ ಮಾಡಬೇಕು. ಗ್ರಾಸ್ ಪ್ರಾಫಿಟ್ 20% ಆನ್ ಸೇಲ್ಸ್ ಆರ್ 25% ಆನ್ ಕಾಸ್ಟ್. ಇಲ್ಲಿ ಕಾಸ್ಟ್ ಅಮೌಂಟ್ ಇದೆ, ಸೇಲ್ ಅಮೌಂಟ್ ಗೊತ್ತಿಲ್ಲ. ಸೊ ಕಾಸ್ಟ್ ಅಮೌಂಟ್ದು ಬೇಸ್ ಮೇಲೇ ಹಾಕ್ಕೊಳ್ಳಿ. ಇಷ್ಟು 20,000 ಇಂಟು 25%. ನೋಡಿ, ಇಲ್ಲಿ ಕಾಸ್ಟ್ ಅಮೌಂಟ್ ಹಾಕ್ಕೊತಾ ಇದ್ದೀವಿ. ಸೊ 25% ಅಷ್ಟೇ ಕಾಸ್ಟ್ ಮೇಲೇ ಮಾಡ್ತಾಯಿದ್ವಿ. ಅಕಸ್ಮಾತು ಇಲ್ಲಿ ಪ್ರಾಬ್ಲಮ್ಸಲ್ಲೆಲ್ಲ ಗ್ರಾಸ್ ಪ್ರಾಫಿಟ್ ಎಲ್ಲ ಸೇಲ್ ವ್ಯಾಲ್ಯೂ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಿದ್ದು. ಸೊ ಸೇಲ್ ವ್ಯಾಲ್ಯೂದು ಹಾಕ್ಕೊತಾ ಇದ್ದಿದ್ದು. ಬಟ್ ಇಲ್ಲಿ ಕಾಸ್ಟ್ ಇದೆ, ಕಾಸ್ಟ್ ಮೇಲೇ ಹಾಕ್ಕೊಳ್ಳಿ. 20,000 ಇಂಟು 25% ಎಷ್ಟು ಬರುತ್ತೆ? 5,000 ಪ್ರಾಫಿಟ್ ಬರ್ತಾಯಿದೆ. ಪ್ಲಸ್ 20,000 ಎಷ್ಟಿದೆ? 25,000. ಇದು ಬಂದುಬಿಟ್ಟು ಸೇಲ್ ವ್ಯಾಲ್ಯೂ. ಸೊ ಕೆಲವೊಂದು ಸ್ಟಾಕ್ ಅನ್ನೋದು ಕಸ್ಟಮರ್ಸ್ಗೆ ಕೊಡ್ತಾಯಿದ್ವಿ. ಕಸ್ಟಮರ್ಸ್ ನಮಗೆ 40,000 ಅಷ್ಟು ಸ್ಟಾಕ್ ಇತ್ತು. ಆ ಸ್ಟಾಕಲ್ಲಿ ಕಸ್ಟಮರ್ಸು ನಾನು 20,000 ಅಷ್ಟೇ ಹಾಫ್ ಸ್ಟಾಕ್ ಮಾತ್ರ ತೆಗೆದುಕೊತೀನಿ ಅಂತ ಹೇಳ್ತಾ ಇದ್ದಾನೆ. ಆ ಒರಿಜಿನಲ್ ಕಾಸ್ಟ್ ಆಫ್ ದಿ ಸ್ಟಾಕ್ದು ಬಂದುಬಿಟ್ಟು 20,000 ಅವನು ಅರ್ಧ ತೆಗೆದುಕೊತಾ ಇದ್ದಾನಲ್ಲ. ಸೊ 40,000 ಇದ್ದಿದ್ದು ಟೋಟಲ್ ನಮ್ಮ ಹತ್ರ ಸ್ಟಾಕು, ಕಾಸ್ಟ್ ಆಫ್ ದಿ ಸ್ಟಾಕು. ಅದರಲ್ಲಿ ಕಸ್ಟಮರ್ಸು ಅರ್ಧ ಎತ್ಕೊತಾ ಇದ್ದಾನೆ, ಅದು ಬಂದುಬಿಟ್ಟು 20,000 ಈಸ್ಕೊತಾ ಇದ್ದಾನೆ. ಆ 20,000 ಕಾಸ್ಟ್ ಇದೆಯಲ್ಲ, ನಮಗೆ ಸೇಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಸೇಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ಫಾರ್ಮುಲಾ ಬಂದುಬಿಟ್ಟು ಸೇಲ್ ಈಸ್ ಈಕ್ವಲ್ ಟು
ಕಾಸ್ಟ್ ಪ್ಲಸ್ ಪ್ರಾಫಿಟ್ ಬರುತ್ತೆ. ಕಾಸ್ಟ್ ಏನು 20,000 ಸಿಕ್ತು, ಯಾಕಂದರೆ ಕಸ್ಟಮರ್ ಇವರು ನಾನು ತೆಗೆದುಕೊತೀನಿ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಆ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಕಾಸ್ಟ್ ಮೇಲೇ ಮಾಡ್ತಾಯಿದ್ವಿ ಗ್ರಾಸ್ ಪ್ರಾಫಿಟ್ಟು. ಸೊ 20,000 ಇಂಟು 25% ಮಾಡ್ತಾಯಿದ್ವಿ. ಅಕಸ್ಮಾತ್ ಸೇಲ್ ಮೇಲೆ ಇದ್ದಿದ್ದರೆ ಈ ಅಮೌಂಟಿಂದ 25% ಬರ್ತಾಯಿತ್ತು, ಬಟ್ ಈ ಅಮೌಂಟೇ ಗೊತ್ತಿಲ್ಲ. ಅದಕ್ಕೆ ಕಾಸ್ಟ್ 20,000 ಇಂಟು 25% ಮಾಡಿದ್ರೆ 5,000 ಬಂತು. ಸೊ ಆ್ಯಡ್ ಮಾಡಿದ್ರೆ 25,000 ಬಂತು. ಸೊ ಸೇಲ್ ವ್ಯಾಲ್ಯೂ ಅನ್ನೋದು ಸಿಕ್ತು. ಇಷ್ಟು 25,000, 4,25,000. ನೆಕ್ಸ್ಟ್ ಇನ್ನು ಅರ್ಧ ಸ್ಟಾಕ್ ಅನ್ನೋದು ಇದೆ. ಸೊ ಆ ಎಂಟ್ರಿ ಅನ್ನೋದು ಬರೀರಿ, ಯಾಕೆಂದರೆ 40,000ಅಲ್ಲಿ 20,000 ಅಷ್ಟೇ ಕಸ್ಟಮರ್ಸ್ಗೆ ಸೇಲ್ ಮಾಡಿರೋದು. ರಿಮೈನಿಂಗ್ ಬೈ ಸ್ಟಾಕ್, ರಿಮೈನಿಂಗ್ ಸ್ಟಾಕ್ ಆಫ್ ಗೂಡ್ಸ್ sent on approval at ಕಾಸ್ಟ್ ಇದೆ ಇಷ್ಟು, ಯಾಕೆಂದರೆ ಇದು ಕಾಸ್ಟ್ದೆ ಅಲ್ಲ, ಇದೆಲ್ಲ ಕಾಸ್ಟ್ದೆ ಅಲ್ಲ, ಇದೆಲ್ಲ ಅದರಲ್ಲಿ 20,000 ಆಯಿತು. ರಿಮೈನಿಂಗ್ 20,000 ಇರುತ್ತಲ್ಲ. ಸೊ 40,000 ಇಂಟು ಆಫ್ ಮಾಡಿದ್ರೆ 20,000 ಬರುತ್ತೆ. ರಿಮೈನಿಂಗ್ 20 ಆಫ್ ಇದೆಯಲ್ಲ ಅದು ರಿಮೈನಿಂಗ್ದು. ನೆಕ್ಸ್ಟ್ ಬೈ ಕ್ಲೋಸಿಂಗ್ ಸ್ಟಾಕ್, ಮೆಮೊರಾಂಡಮ್ ಅಲ್ಲ, ಅದಕ್ಕೆ ಇದು ಬ್ಯಾಲೆನ್ಸಿಂಗ್ ಫಿಗರ್ ಅನ್ನೋದು ಬರುತ್ತೆ. ಸೊ ಗ್ರಾಸ್ ಪ್ರಾಫಿಟ್ ಅನ್ನೋದು ಕ್ಯಾಲ್ಕುಲೇಟ್ ಮಾಡಿ. ಎಷ್ಟಿದೆ ಸೇಲ್ಸ್ ಅನ್ನೋದು 4,25,000 ಇಂಟು 20%, 4,25,000 ಇಂಟು 20% ಎಷ್ಟು ಬರುತ್ತೆ? 85,000. ಸೊ ಆ್ಯಡ್ ಮಾಡಿ 1,20,000 ಪ್ಲಸ್ 3 lakhs ಪ್ಲಸ್ 1,20,000 ಪ್ಲಸ್ 3 lakhs 85,000 ಮಾಡಿದ್ರೆ ಎಷ್ಟು ಟೋಟಲ್? 5,05,000 ಬಂತು. 5,05,000. ಸೊ ಎಲ್ಲ ಲೆಸ್ ಮಾಡ್ಕೊಳ್ಳಿ. 4,25,000 ಮೈನಸ್ 20,000. ಸೊ ಕ್ಲೋಸಿಂಗ್ ಸ್ಟಾಕ್ ಅನ್ನೋದು 60,000 ಬಂತು. ನೆಕ್ಸ್ಟ್ ಸ್ಟೆಪ್ ಈಸ್ ಸ್ಟೆಪ್ 4. ಸ್ಟೆಪ್ 4 ಕ್ಯಾಲ್ಕುಲೇಷನ್ ಆಫ್ actual loss of stock on fire. Next, actual loss of stock is equal to stock due to the fire, stock on the date of the fire ಆದರೂ ಬರುತ್ತೆ, ಕ್ಲೋಸಿಂಗ್ ಸ್ಟಾಕ್ ಆದರೂ ಬರುತ್ತೆ. ಸೊ ಸೇಮ್ ದ ಪಾಯಿಂಟ್. ಕ್ಲೋಸಿಂಗ್ ಸ್ಟಾಕ್ ಮೈನಸ್ ಸಾಲ್ವೇಜ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಏನಿದೆ, ಎಷ್ಟಿದೆ? 60,000 ಮೈನಸ್ ಸಾಲ್ವೇಜ್ ಸ್ಟಾಕ್ ಈಸ್ 15,000. ರುಪೀಸ್ 45,000 ಸಿಕ್ತು. ನೆಕ್ಸ್ಟ್ ಫಿಫ್ತ್ ಸ್ಟೆಪ್ ಏನು ಬರುತ್ತೆ? ಫಿಫ್ತ್ ಸ್ಟೆಪ್ಪು ಸ್ಟೆಪ್ 5 is calculation of amount of claim or insurance claim. In this problem, it does not provide the information about the policy amount, hence the amount of claim will be the same of actual amount of loss. So actual amount of loss how much? 45,000. Amount of claim is also 45,000. Bari restatement. The problem does not provide any information about policy amount, hence or therefore hence the amount of
claim will be same as actual amount of loss. Therefore, ಎಷ್ಟು ಕ್ಲೈಮು ಅಮೌಂಟ್ ಆಫ್ ಕ್ಲೈಮ್ ಈಸ್ ₹45,000. ಸೊ ಈ ರೀತಿ ಸ್ಟೇಟ್ಮೆಂಟ್ ಬರೆದ್ಬಿಟ್ಟು ಆನ್ಸರ್ ಬರ್ರಿ. ಸ್ಪೇಸ್ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಅಡ್ಜಸ್ಟ್ ಮಾಡಿದ್ನಿ. ಓಕೆ, ಎಕ್ಸಾಮಲ್ಲಿ ಪ್ಲೇಟ್ಸ್ ಅನ್ನೋದು ಕೊಟ್ಟಿರ್ತಾರೆ, ಅದರಲ್ಲಿ ಸ್ಪೇಸ್ ತುಂಬ ಇರುತ್ತೆ. ಸೊ ಎಲಾಬ್ರೇಟ್ ಮಾಡಿ ಬರೀರಿ. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ 21 ಕ್ವಶನ್. Thank you everyone for watching this video. So already 21 video separate ಮಾಡಿದ್ವಿ, ಆದರೆ ಮರ್ಜ್ ಮಾಡ್ತೀನಿ. ಸೊ 2 problems is very important. So this is the solution for 21st. Thank you everyone.